ಇನ್ನು ಕಲಬುರಗಿನಲ್ಲಿ ಬಸ್ದು ಹೆಡ್ಲೈಟ್ಸ್ ಎಲ್ಲ ಹೋಗ್ಬಿಟ್ಟು ಮೊಬೈಲ್ ಟಾರ್ಚಲ್ಲಿ ಬಸ್ ಓಡಿಸಿದ್ದು ಒಂದು ಸುದ್ದಿ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಈಗ ಕ್ರಮ ತಗೊಂಡಿದೆ ಇಲಾಖೆ. ಮೊಬೈಲ್ ಟಾರ್ಚ್ನಲ್ಲೇ ಕಲಬುರಗಿಯಿಂದ ಚಿಂಚೋಳಿಗೆ ಬಸ್ ಸಂಚಾರ ಮಾಡಿದರು. ತಾಂತ್ರಿಕ ಸಿಬ್ಬಂದಿ ಶಿವಾನಂದ್, ತಾಂತ್ರಿಕ ಮೇಲ್ವಿಚಾರಕ ಬಸವರಾಜ್ ಮತ್ತು ಚಾಲಕ ಆಕಾಶ್ನನ್ನು ಅಮಾನತುಗೊಳಿಸಿ ಕೆಕೆಆರ್ಟಿಸಿ ಆದೇಶ ಹೊರಡಿಸಿದೆ. ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಡಿಪೋ ಸಿಬ್ಬಂದಿ ಮತ್ತು ಚಾಲಕನ ಅಜಾಗರೂಕತೆ ಅನ್ನೋದು ದೃಢವಾಗಿದೆ. ಹೀಗಾಗಿ ಪ್ರಕರಣ ಸಂಬಂಧ 3 ಸಿಬ್ಬಂದಿಯನ್ನು ಅಮಾನತು ಮಾಡಿದ್ದಾರೆ. ಬಟ್ ಅದು ಯಾವ ಧೈರ್ಯದಲ್ಲಿ ಆತ ಬಸ್ ಓಡಿಸ್ತಾ ಅಂತ ಗೊತ್ತಿಲ್ಲಪ್ಪ. ನೈಟ್ ಟೈಮು ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ. ಮೊಬೈಲ್ ಟಾರ್ಚಲ್ಲಿ ಯಾರಾದರೂ ಬಸ್ ಓಡಿಸ್ತಾರ? ಸಾಧ್ಯನಾ? ಅದು ಒಂಚೂರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರು ಜವಾಬ್ದಾರಿ? ಅಕಸ್ಮಾತ್ ಬಸ್ ಎಲ್ಲೋ ಹಳ್ಳಾಗಿಳಿದಲ್ಲಿ ಬಿದ್ದಿತ್ತು, ಮೋರಿಗಿಳಿದಿತ್ತು, ಯಾರು ಜವಾಬ್ದಾರಿ? ಭಾರಿ ಕಷ್ಟ ಇದು. ತಾಂತ್ರಿಕ ಸಿಬ್ಬಂದಿ ಅಂದರೆ ಅವರು ಡಿಪೋಯಿಂದ ಕ್ಲಿಯರ್ ಮಾಡಿ ಕಳಿಸ್ಬೇಕಲ್ಲ ಬಸ್ನ. ನೈಟ್ ಜರ್ನಿಗೆ ಹೋಗ್ತಕ್ಕಂಥ ಬಸ್ಗಳದು ಹೆಡ್ಲೈಟ್ಸು ಅದು ಇದು ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಕಳಿಸ್ಬೇಕಾಗಿತ್ತು. ಟೆಕ್ನಿಕಲ್ ಅವ್ರು ನೋಡಿಲ್ಲ. ಟೆಕ್ನಿಷಿಯನ್ ಶಿವಾನಂದ್ ಮತ್ತು ಅವರ ಇನ್ಚಾರ್ಜ್ ಬಸವರಾಜ್ ಮತ್ತು ಡ್ರೈವರ್ದು ತಪ್ಪಿದೆ. ಆತ ಓಡಿಸ್ಬಾರ್ದಾಗಿತ್ತು ಬಸ್ಸನ್ನು. ಇಲ್ಲಪ್ಪ ಹೆಡ್ಲೈಟ್ ಹೋಗಿದೆ, ನಾನು ಓಡಿಸಲ್ಲ ಅಂದಿದ್ರೆ ಮುಗಿದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಬಹಳ ಆಶ್ಚರ್ಯ. ಡಿಪೋದಿಂದ ಕ್ಲಿಯರ್ ಮಾಡಿ ಈ ಬಸ್ಸನ್ನು ಹೊರಗಡೆ ಹೆಂಗೆ ಬಿಟ್ಟರು? ಹೆಡ್ಲೈಟ್ಸೇ ಇಲ್ಲ ಅಂತಂದ್ಮೇಲೆ ನೋಡ್ಕೋಬೇಕಾಗಿತ್ತಲ್ವ ಇದನ್ನು? ಹೌದು ಅರವಿಂದ್, ಏನಂದ್ರೆ ಆ ಒಂದು ಡಿಪೋದಲ್ಲಿರುವಂತಹ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ ಕೂಡ ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಏನಂದ್ರೆ ಶನಿವಾರ ಕಲಬುರಗಿಯಿಂದ ಚಿಂಚೋಳಿ ಕಡೆ ಹೊರಡ್ತಾ ಇರುವಂತಹ ಒಂದು ಕೆಕೆಆರ್ಟಿಸಿಯ ಬಸ್ನ ಒಂದು ಹೆಡ್ಲೈಟ್ ಸಂಪೂರ್ಣವಾಗಿ ಕೆಟ್ಟು ಹೋದಂತಹ ಪರಿಣಾಮವಾಗಿ ಮೊಬೈಲ್ ಟಾರ್ಚ್ ಹಾಕೊಂಡು ಕಲಬುರಗಿಯಿಂದ ಚಿಂಚೋಳಿಗೆ ಬಸ್ ತೆರಳಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ವರದಿ ಪ್ರಸಾರ ಮಾಡಿತ್ತು. ಅಂದ್ರೆ ಸುಮಾರು 50ಕ್ಕೂ ಹೆಚ್ಚು ಜನರ ಜೊತೆ ಕೆಕೆಆರ್ಟಿಸಿ ಒಂದು ಸಾರಿಗೆ ನಿಗಮ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಎಚ್ಚೆತ್ಕೊಂಡಂತಹ ಕೆಕೆಆರ್ಟಿಸಿ ಅಧಿಕಾರಿಗಳು ಒಂದು ತಂಡವನ್ನು ರಚಿಸಿಕೊಂಡು ಯಾಕೆ ಈ ಒಂದು ಲೋಪ ಆಯ್ತು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆ ದಿನ ಅಂದ್ರೆ ಸುಮಾರು ಮಧ್ಯಾಹ್ನ ಶನಿವಾರ 2:30 ಸುಮಾರಿಗೆ ಚಿಂಚೋಳಿ ಘಟಕಕ್ಕೆ ಆ ಒಂದು ಬಸ್ ಹೋಗಿರುತ್ತೆ. ಅಲ್ಲಿ ಸುಮಾರು 2:30 ಸಂದರ್ಭದಲ್ಲಿ ತಾಂತ್ರಿಕ ಸಿಬ್ಬಂದಿಯಾದಂತಹ ಶಿವಾನಂದ್ ಮತ್ತು ತಾಂತ್ರಿಕ ಮೇಲ್ವಿಚಾರಕನಾದಂತಹ ಬಸವರಾಜ್ ಇಬ್ರು ಕೂಡ ಆ ಒಂದು ಬಸ್ನ ಹೆಡ್ಲೈಟ್ ಸೇರಿದಂತೆ ಇನ್ನಿತರ ಎಲ್ಲಾ ಪಾರ್ಟ್ಗಳನ್ನು ನೋಡುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರೋದು ಸದ್ಯ ತನಿಖಾ ತಂಡದಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದಾದ ಬಳಿಕ ಕಲಬುರಗಿಯಿಂದ ಚಿಂಚೋಳಿ ಹೋಗುವಂತಹ ಮಾರ್ಗದಲ್ಲಿ ಲೈಟ್ ಕೆಟ್ಟರು ಕೂಡ ಕಾಳಗಿ ಅಂತ ಒಂದು ಡಿಪೋ ಇತ್ತು, ಅಲ್ಲಿ ಕೂಡ ಆ ಒಂದು ಹೆಡ್ಲೈಟ್ ಅನ್ನ ರಿಪೇರಿ ಮಾಡಿಸಬಹುದಾಗಿತ್ತು. ಆದ್ರೆ ಆ ಒಂದು ಕೆಲಸವನ್ನ ಬಸ್ನ ಚಾಲಕ ಆದಂತಹ ಆಕಾಶ್ ಮಾಡದೆ ಏನಂದ್ರೆ ನೇರವಾಗಿ ಆ ಬಸ್ ಅನ್ನ ಚಿಂಚೋಳಿಗೆ ತೆಗೆದುಕೊಂಡಂತ ಪರಿಣಾಮವಾಗಿ ಆತನನ್ನು ಸೇರಿ ಶಿವಾನಂದ್ ಮತ್ತೆ ಬಸವರಾಜ್ ಮತ್ತು ಬಸ್ ಚಾಲಕರಾದಂತಹ ಆಕಾಶ್ ಮೂವರನ್ನು ಕೂಡ ಈಗ ಅಮಾನತು ಮಾಡಿ ಕೆಕೆಟಿಸಿ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಆದ್ರೆ ಪದೇ ಪದೇ ಏನಂದ್ರೆ ಇಂತಹ ಘಟನೆಗಳು ಮಾಧ್ಯಮಗಳಲ್ಲಿ ಬಂದಾಗ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಕೆಆರ್ಟಿಸಿ ಅಧಿಕಾರಿಗಳು ಈ ರೀತಿ ಮತ್ತೆ ಮಗಳೊಮ್ಮೆ ಇಂತಹ ಘಟನೆಗಳು ಆಗದಂತೆ ಎಚ್ಚರ ವಹಿಸಬೇಕಾಗಿದೆ. ಅರವಿಂದ್. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರವೀಣ್, ಧನ್ಯವಾದ. ಇದು ಎಲ್ಲರ ಟೋಟಲ್ ನಿರ್ಲಕ್ಷ್ಯ ಅಷ್ಟೇ ಈ ಥರ ಆಗಿರೋದು. ಬಟ್ ಪುಣ್ಯಕ್ಕೆ ಬಸ್ಗೆ ಏನೂ ತೊಂದರೆ ಆಗಿಲ್ಲ ಅಷ್ಟೇ, ಪ್ರಾಣಾಪಾಯಗಳೇನೂ ಆಗಿಲ್ಲ.